ನಮಸ್ಕಾರ ವೀಕ್ಷಕರೇ, ಧರ್ಮಸ್ಥಳದ ನಿಗೂಢಗಳು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುರಾಜ್ ದೇಸಾಯಿ. ಧರ್ಮಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಹೂತು ಹೋದ ಸತ್ಯಗಳ ಲೆಕ್ಕವನ್ನ ತಿಳಿಸೋದಕ್ಕಾಗಿ ಈ ಸರಣಿಯನ್ನು ನಾವು ಆರಂಭ ಮಾಡಿದ್ದೇವೆ. ಈ ಸರಣಿಯ ಹಿಂದಿನ ಸಂಚಿಕೆಯ ವಿಡಿಯೋಗಳನ್ನು ನೀವೇನಾದರೂ ಮಿಸ್ ಮಾಡಿಕೊಂಡಿದ್ರೆ ಧರ್ಮಸ್ಥಳದ ನಿಗೂಢಗಳು ಎನ್ನುವಂತಹ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ನಲ್ಲಿ ಎಲ್ಲಾ ಸಂಚಿಕೆಯ ವಿಡಿಯೋಗಳು ಲಭ್ಯ ಇದ್ದಾವೆ. ನೀವು ಅಲ್ಲಿ ಹೋಗಿ ಆ ವಿಡಿಯೋಗಳನ್ನು ನೋಡಬಹುದು. ಧರ್ಮಸ್ಥಳದಲ್ಲಿ ಶವಗಳ ಹೂತ ಪ್ರಕರಣಕ್ಕೆ ಎಸ್ಐಟಿ ನಡೆಸ್ತಾ ಇದ್ದಂತಹ ತನಿಖೆ ಇನ್ನೊಂದು ಮಜಲಿಗೆ ಹೊರಳಿದಂತೆ ಕಾಣಿಸ್ತಾ ಇದೆ. ಚಿನ್ನಯ್ಯನ ನಂತರ ಬಂಗ್ಲೆಗುಡ್ಡೆಯಲ್ಲಿ ಎರಡನೇ ಹಂತದ ತನಿಖೆಯನ್ನ ಎಸ್ಐಟಿ ಈಗ ಆರಂಭ ಮಾಡಿದೆ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರು ಅಸ್ಥಿಪಂಜರಗಳು ಸಿಕ್ಕಿದಾವೆ, ಇವುಗಳನ್ನ ನೋಡಿಯೂ ಕೂಡ ಎಸ್ಐಟಿ ಸುಮ್ಮನಿದೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು. ವಿಡಿಯೋಗಳನ್ನು ಕೂಡ ಸಾಕಷ್ಟು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ರು. ಆ ವಿಡಿಯೋಗಳು ಸಾಕಷ್ಟು ಸದ್ದನ್ನು ಕೂಡ ಮಾಡಿದ್ವು. ಈ ಹಿನ್ನೆಲೆಯೊಳಗಡೆ 15 ಎಕರೆ ಪ್ರದೇಶದೊಳಗಡೆ ಶೋಧ ಕಾರ್ಯವನ್ನ ಎಸ್ಐಟಿ ಅವರು ಆರಂಭ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಎನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗುಪ್ತ ಪ್ರದೇಶ ಅಂತೇಳಿ ಹೇಳಲಾಗ್ತಾ ಇದೆ. ಅಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವಂತಹ ಆರೋಪ ಇತ್ತೀಚೆಗೆ ಕೇಳಿ ಬಂದಿದೆ. ಸ್ಥಳೀಯರಾಗಿರ್ತಕ್ಕಂತಹ ತುಕಾರಾಮಗೌಡ ಮತ್ತು ಪುರಂದರಗೌಡ ಅವರು ಕೂಡ ಈ ಹಿಂದೆ ಇದೇ ರೀತಿಯಾಗಿರ್ತಕ್ಕಂತಹ ಆರೋಪಗಳನ್ನ ಮಾಡಿದ್ರು. ಅಂದ್ರೆ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ನಾವು ಚಿನ್ನಯ್ಯ ಹೆಣವನ್ನ ಹೂಳ್ತಾ ಇರುವಂತದ್ದು ಮತ್ತೆ ಅಲ್ಲಿ ಸಾಕಷ್ಟು ಶವಗಳಿರುವಂತದನ್ನ ನಾವು ಗಮನಿಸಿದ್ದೇವೆ ಅಂತೇಳಿ ತುಕಾರಾಮಗೌಡ ಮತ್ತು ಪುರಂದರಗೌಡ ಅವರು ಹಿಂದೆ ಸಾಕಷ್ಟು ಆರೋಪಗಳನ್ನ ಮಾಡಿದಿರುವಂತದನ್ನ ನಾವಿಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗಿದೆ. ಚಿನ್ನಯ್ಯ ಹೆಣ ಹೂತಂತಹ ಜಾಗಗಳನ್ನ ನಾವು ನೋಡಿದ್ದೇವೆ ಅಂತೇಳಿ ತುಕಾರಾಮ್ ಗೌಡ ಮತ್ತು ಪುರಂದರಗೌಡ ಅವರು ಎಸ್ಐಟಿಗೆ ದೂರನ್ನ ಕೊಡೋದಕ್ಕೆ ಬಂದಿದ್ರು. ಆಗ ಎಸ್ಐಟಿ ಇವರ ದೂರನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಎಸ್ಐಟಿಯ ನಡೆಯನ್ನ ವಿರೋಧಿಸಿ ತುಕಾರಾಮ್ ಗೌಡ ಮತ್ತು ಪುರಂದರಗೌಡ ಅವರೇನಿದ್ದಾರೆ ಇವರು ಹೈಕೋರ್ಟ್ ಕದವನ್ನ ತಟ್ಟಿದ್ರು. ಇದನ್ನೆಲ್ಲ ಗಮನಿಸಿದಂತಹ ಹೈಕೋರ್ಟ್ ಎಸ್ಐಟಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ನೀವು ಯಾಕೆ ಇವರ ದೂರನ್ನ ಪರಿಗಣಿಸಲಿಲ್ಲ, ಯಾಕೆ ಇವರ ದೂರನ್ನ ಸಾಕ್ಷಿಯಾಗಿ ಪರಿಗಣಿಸಲಿಲ್ಲ ಅಂತೇಳಿ ಎಸ್ಐಟಿಗೆ ಬಹುಶಃ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಏನು ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಈ ಅರ್ಜಿಯ ವಿಚಾರಣೆ ಸೆಪ್ಟೆಂಬರ್ 18 ಅಂದ್ರೆ ನಾಳೆ ದಿನ ವಿಚಾರಣೆ ನಡೆಯಲಿದೆ. ಬಂಗ್ಲೆಗುಡ್ಡೆ ಪ್ರದೇಶದಲ್ಲಿ ನಾವು ಶವಗಳನ್ನ ನೋಡಿದ್ದೇವೆ, ಚೆನ್ನಯ್ಯ ಹೆಣ ಹೂಳ್ತಾ ಇರುವಂತದ್ದನ್ನ ನೋಡಿದ್ದೇವೆ ಅಂತೇಳಿ ವಿಠಲ್ ಗೌಡ, ತುಕಾರಾಮ್ ಗೌಡ, ಪುರಂದರಗೌಡ ಅವರು ಏನ್ ಆರೋಪವನ್ನ ಮಾಡಿದ್ರು. ಈ ಆರೋಪದ ಹಿನ್ನೆಲೆಯೊಳಗಡೆ ಇಡೀ ಬಂಗ್ಲೆಗುಡ್ಡೆ ಪ್ರದೇಶದ 15 ಎಕರೆ ಜಾಗವನ್ನ ಈಗ ಶೋಧ ಮಾಡುವಂತ ಕೆಲಸದಲ್ಲಿ ಎಸ್ಐಟಿ ತಂಡ ತೊಡಗಿದೆ. ಸಾಕಷ್ಟು ಜನ ಸಿಬ್ಬಂದಿಗಳು ಕೂಡ ಅಲ್ಲಿದ್ದಾರೆ, ಸಾಕಷ್ಟು ಜನ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿದೆ. ಇನ್ನು ಈ ಶೋಧ ಕಾರ್ಯದಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಎನ್ನುವಂಥದ್ದನ್ನ ನೋಡೋದಾದ್ರೆ ಈ ಶೋಧ ಕಾರ್ಯದೊಳಗಡೆ ಅರಣ್ಯ ಇಲಾಖೆಯ ತಂಡ ತೊಡಗಿದೆ, ಫೊರೆನ್ಸಿಕ್ ತಂಡ, ಸುಕೋ ತಂಡ, ವೈದ್ಯರು, ಪೊಲೀಸರು, ಪೌರ ಕಾರ್ಮಿಕರು ಭಾಗಿಯಾಗಿದ್ಕೊಂಡು ಈ ಶೋಧ ಕಾರ್ಯದೊಳಗಡೆ ಸಾಕಷ್ಟು ಕೆಲಸವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ಶೋಧದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗಿದೆ. ಈ ಹಿಂದೆ ಚಿನ್ನಯ್ಯ ತೋರಿಸಿದಂತಹ ಸ್ಥಳ ಬಂಗ್ಲೆಗುಡ್ಡೆಯ ಅಂಚಿನಲ್ಲಿ ಇತ್ತು. ಆ ಪ್ರದೇಶ ಹಾಗೂ ಸುತ್ತಮುತ್ತ 13 ಸ್ಥಳಗಳಲ್ಲಿ ಗುಂಡಿಯನ್ನಾಗೆಯಲಾಗಿತ್ತು. ಅಲ್ಲೂ ಕೂಡ ಬಹಳಷ್ಟು ಪ್ರಮಾಣದೊಳಗಡೆ ಅಸ್ಥಿಪಂಜರಗಳು, ಮೂಳೆಗಳು ಸಿಕ್ಕಿದಾವೆ ಎನ್ನುವಂತಹ ಮಾಹಿತಿಯೂ ಕೂಡ ಆಗ ಲಭ್ಯ ಆಗಿತ್ತು. ಈಗ ವಿಠಲ್ ಗೌಡ ತೋರಿಸಿರ್ತಕ್ಕಂತಹ ಬಂಗ್ಲೆಗುಡ್ಡ ಮಧ್ಯಭಾಗದೊಳಗಡೆ ಇದೆ. ಇಲ್ಲಿ ಕೂಡ ಉತ್ಖನನ ಮಾಡ್ತಾರಾ ಅಥವಾ ಇಡೀ ಆ ಸ್ಥಳವನ್ನ ಪರಿಶೀಲನೆ ಮಾಡ್ತಾರಾ ಎನ್ನುವಂಥದ್ದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಆದ್ರೆ ಎಸ್ಐಟಿ ತಂಡ ಬೆಳಗ್ಗೆಯಿಂದ ಏನು ಹುಡುಕಾಟವನ್ನು ನಡೆಸ್ತಾ ಇತ್ತು. ಈ ಹುಡುಕಾಟದನ್ನ ನಡೆಸಿದ ನಂತರೊಳಗಡೆ ಬಹಳಷ್ಟು ಅಸ್ಥಿಪಂಜರಗಳು ಮತ್ತು ಮೂಳೆಗಳು ಈ ಶೋಧ ಕಾರ್ಯದೊಳಗಡೆ ಅಂದ್ರೆ ಇವತ್ತಿನ ಬಂಗ್ಲೆಗುಡ್ಡ ಶೋಧ ಕಾರ್ಯದೊಳಗಡೆ ಬಹಳಷ್ಟು ಅಸ್ಥಿಪಂಜರ ಮತ್ತು ಮೂಳೆಗಳು ಸಿಕ್ಕಿದ್ದಾವೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಧರ್ಮಸ್ಥಳದಲ್ಲಿನ ಮಹಿಳೆಯರ ಸಾವು, ಭೂಕಬಳಿಕೆ, ಬಡ್ಡಿ ಅವ್ಯವಹಾರ, ದಲಿತರಿಗೆ ಆಗಿರುವಂತಹ ಅನ್ಯಾಯವನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 25ರಂದು ಬೃಹತ್ ನ್ಯಾಯ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ನೂರಾರು ಅಸಹಜ ಸಾವುಗಳ ಸಮಗ್ರ ತನಿಖೆ ಆಗಬೇಕು.
ಧರ್ಮಸ್ಥಳದ ಭೂ ಅಕ್ರಮ, ಭೂ ಕಬಳಿಕೆ, ಮೈಕ್ರೋ ಫೈನಾನ್ಸ್ ಮುಖಾಂತರ ನಡೆಸ್ತಾ ಇರತಕ್ಕಂತಹ ದೌರ್ಜನ್ಯ ನಿಲ್ಲಬೇಕು. ಪದ್ಮಲತಾ, ವೇದವಲ್ಲಿ, ನಾರಾಯಣ ಮಾವುತ, ಯಮುನಾ, ಸೌಜನ್ಯರಿಗೆ ನ್ಯಾಯವನ್ನ ಕೊಡಬೇಕು ಮತ್ತು ಈ ಪ್ರಕರಣಗಳನ್ನ SIT ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ, ಮತ್ತೆ ಧರ್ಮಸ್ಥಳದ ಅಶೋಕನಗರ, ಮುಂಡ್ರುಪಾಡಿಯ ದಲಿತ ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ನೀಡಬೇಕು ಮತ್ತು ತಲಾ 1 ಎಕರೆ ಜಮೀನನ್ನ ನೀಡಬೇಕು ಎನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡು ಈ ನ್ಯಾಯ ಸಮಾವೇಶವನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಸಾಮಾಜಿಕ ಜಾಲತಾಣದೊಳಗಡೆ ಪೋಸ್ಟ್ಗಳನ್ನು ಹಂಚಿಕೊಳ್ತಾ ಇದೆ. ಇದೇ ವೇಳೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರುವಂತಹ ಕೊಲೆ, ಅತ್ಯಾಚಾರ, ದೌರ್ಜನ್ಯ ಪ್ರಕರಣಗಳ ವಿರುದ್ಧ ನಡೀತಾ ಇರುವಂತಹ ಹೋರಾಟವನ್ನ ಧರ್ಮ ವಿರೋಧಿ, ದೇವಸ್ಥಾನ ವಿರೋಧಿ ಹೋರಾಟ ಅಂತೇಳಿ ಬಿಂಬಿಸುವಂತಹ ಕೆಲಸ ನಡೀತಾ ಇದೆ. ಜನಪರ ಸಂಘಟನೆಗಳು ಇಲ್ಲಿ ನಡೀತಾ ಇರುವಂತಹ ದೌರ್ಜನ್ಯವನ್ನ ವಿರೋಧಿಸಿ ಕಳೆದ 4 ದಶಕಗಳಿಂದ ಹೋರಾಟವನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಈ ಕೊಲೆಗಳಿಗೆ ಕಾರಣ ಯಾರು, ಕೊಲೆಗಾರರು ಯಾರು, 100 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನ ನಡೆಸಿ ಕೊಂದಂತವರು ಯಾರು ಅಂತ ಹೇಳಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೊರತು ದೇವಸ್ಥಾನದ ವಿರುದ್ಧ ಹೋರಾಟವನ್ನ ಮಾಡ್ತಾ ಇಲ್ಲ ಎನ್ನುವಂಥದ್ದನ್ನ ಪದೇ ಪದೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ರೆ ಪ್ರಕರಣದ ದಿಕ್ಕನ್ನ ತಪ್ಪಿಸೋದಕ್ಕಾಗಿ ಕೆಲ ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿದಾವೆ ಇವರು ಜನರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಜನಪರ ಸಂಘಟನೆಗಳು ಆರೋಪವನ್ನ ಮಾಡ್ತಾ ಇವೆ. ಧರ್ಮಸ್ಥಳದ ನಿಗೂಢಗಳ ಕುರಿತಾಗಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋಗಳನ್ನ ಇತರರಿಗೂ ಹಂಚಿ ಅಂತ ಹೇಳ್ತಾ ಜನತಾ ಮಾಧ್ಯಮವನ್ನ ಬೆಂಬಲಿಸಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.